ಈವ್ನಿಂಗ್ ಆಯಿತು, ಇದು ಸನ್ಸೆಟ್ ನೋಡೋಣ ಅಂದ್ಬಿಟ್ಟು ಮಲ್ಪೆ ಬೀಚಿಗೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಈವ್ನಿಂಗ್ ಆಯಿತು, ಇದು ಸನ್ಸೆಟ್ ನೋಡೋಣ ಅಂದ್ಬಿಟ್ಟು ಮಲ್ಪೆ ಬೀಚಿಗೆ ಹೋಗ್ತಾ ಇದ್ದೀವಿ. ಹೋಗುವ ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ಸ್ನೇಹಿತರೆ, ಬಂದಿದ್ದೀವಿ ಗುರು. ಸರಿಯಾಗೈತೆ ಪ್ಲೇಸು, ಒಳ್ಳೆ ತಣ್ಣು ಗಾಳಿ, ಸನ್ಸೆಟ್ ಟೈಮು ಸೂಪರ್ ಆಗಿದೆ. ಸ್ನೇಹಿತರೆ, ನೋಡೋರಲ್ಲ ಡ್ರೋನ್ ಶಾಟು ಇದೆಲ್ಲ ಮಲ್ಪೆ ಬೀಚ್ ಹತ್ರ ಬಂದಿದ್ವಿ. ಸೂಪರ್ ಆಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಮತ್ತು ಮುಂದೆ ಕೂತ್ಕೊಳ್ಳೋಕ್ಕೆ ಒಳ್ಳೆ ಎಕ್ಸ್ಪೀರಿಯೆನ್ಸು. ಸಮುದ್ರದ ಮುಂದೆ ಕೂತ್ಕೊಳ್ಳೋಕ್ಕೆ ಈ ಏನಂತಾರೆ, ಸಮುದ್ರದ ಅಲೆಗಳು, ಗಾಳಿ, ಒಂದು ಕಡೆ ಸನ್ಸೆಟ್ಟು ಅಲ್ಟಿಮೇಟ್ ಆಗಿತ್ತು ಅಂದ್ಕೊಂಡ್ರಿ. ಸೂಪರ್ ಆಗಿದೆ ನೋಡಿ. ಆಲ್ರೆಡಿ ಸನ್ಸೆಟ್ ಆಗಿಬಿಟ್ಟಿದೆ, ಆದರೂ ನಾವು ಸುಮ್ಮನೆ ಹಂಗೆ ಕುತ್ಕೊಂಡಿದ್ದೀವಿ. ಒಳ್ಳೆ ಗಾಳಿ ಕುಡ್ಕೊಂಡು ನಮ್ಮದೇ ಪೀಸಾಗಿದ್ದೀವಿ. ಈ ಥರ ಇದೆ ಮಲ್ಪೆ ಬೀಚಲ್ಲಿ ಅಂತ ಏನಿಲ್ಲ, ಜಸ್ಟ್ ಸನ್ಸೆಟ್ ನೋಡೋಕ್ಕೋಸ್ಕರ ಬಂದಿದೆ ಅಷ್ಟೇ. ಇಲ್ಲಿ ನೋಡೋಣ, ಇಲ್ಲಿಂದ ಇನ್ನೆಲ್ಲೂ ಹೋಗೋ ಥರ ಇಲ್ಲ. ನೆಕ್ಸ್ಟ್ ಏನಿದ್ರು ನಾಳೆ ಪ್ಲ್ಯಾನ್ ಏನಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಇವತ್ತು ಈ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟಾಟಾ, ಬೈ ಬಾಯ್.